ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಮತ್ತೆ ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಮತ್ತು ನಾನು ಲಾಸ್ಟ್ 1-2-3 ವೀಕ್ಸೇ ಆಗಿತ್ತು ಅಂತ ಅಂದ್ಕೊಳ್ಳಿ ನಾನು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ. ಯಾಕಂದ್ರೆ ನನ್ನ ಹತ್ರ ನಿಜವಾಗ್ಲೂ ಟೈಮೇ ಇಲ್ಲ. ಜಸ್ಟ್ ಶೂಟ್ ಮಾಡ್ಕೊತೀನಿ, ಇಟ್ಕೊತೀನಿ ಅಷ್ಟೇ. ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಾ ಇಲ್ಲ. ಅದು ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ಸಿಗಬೇಕಲ್ವಾ ನಮಗೆ. ಬಿಕಾಸ್ ನಾನು IT ಎಂಪ್ಲಾಯಿ ಆಗಿರೋದ್ರಿಂದ ಒಂದು ಕಡೆ ಮನೆನೂ ಬ್ಯಾಲೆನ್ಸ್ ಮಾಡಬೇಕು, ಇನ್ನೊಂದು ಕಡೆ ವರ್ಕ್ನು ಬ್ಯಾಲೆನ್ಸ್ ಮಾಡಬೇಕು. ಎರಡು ಬ್ಯಾಲೆನ್ಸ್ ಮಾಡೋದು ಆಸ್ ಎ ನ್ಯೂ ಕಂಟೆಂಟರ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಕಷ್ಟನೇ ಫೀಲ್ ಆಗ್ತಿದೆ. ಓಕೆ, ಕಮಿಂಗ್ ಟು ದ ವ್ಲಾಗ್. ನಮ್ಮ ಮದುವೆ ಆಗಿದ್ದು ನವೆಂಬರಲ್ಲಿ, ಓಕೆನಾ. ಎಲ್ಲರೂ ತುಂಬ ಜನ ಫ್ಯಾಮಿಲಿ, ರಿಲೇಟಿವ್ಸ್, ಈವನ್ ಕೊಲೀಗ್ಸ್ ಎಲ್ಲರೂ ಏನಂತ ಕೇಳಿದ್ರೆ ಹನಿಮೂನ್ಗೆ ಹೋಗಲ್ವಾ ಅಂತ. ಗೈ ಸ್ವಲ್ಪ ಅರ್ಥ ಮಾಡ್ಕೊಬೇಕು. ನವೆಂಬರಲ್ಲಿ ವರ್ಕ್ ಮಾಡ್ತಿದ್ರೆ ಎಲ್ಲ IT ಎಂಪ್ಲಾಯೀಸ್ ಗೊತ್ತಾಗುತ್ತೆ ಲೀವ್ಸ್ ಎಲ್ಲ ಖಾಲಿ ಆಗಿರುತ್ತೆ ಅಂತ. ನೆಕ್ಸ್ಟ್ ನಾವು ಏನು ಜಾನಿಂದ ಬರುತ್ತಲ್ವಾ, ಅವಾಗ ಲೀವ್ಸ್ ಎಲ್ಲ ಆ ಇಯರ್ಗೆ ಹ್ಯಾಡ್ ಆನ್ ಆಗುತ್ತೆ. ಮತ್ತೆ ನಮಗೆ ಕ್ಯಾರಿ ಫಾರ್ವರ್ಡ್ ಆಗಲ್ಲ, ಓಕೆನಾ. ಒಂದೊಂದು ಕಂಪ್ನಿಲಿ ಒಂದೊಂದು ಥರ ಇರ್ಬೋದು, ನಮ್ಮ ಕಂಪ್ನಿಲಿ ಕ್ಯಾರಿ ಫಾರ್ವರ್ಡ್ ಇಲ್ಲ. ಫೈನಲಿ ವಿ ಆರ್ ಹಿಯರ್ ಟು ಗೋ. ಮುನ್ನಾರ್ ಮತ್ತೆ ವರ್ಕಲಾ ಎರಡೂ ಪ್ಲೇಸ್ನೂ ನಾವು ಕವರ್ ಮಾಡಿದ್ದೀವಿ. ಸೊ ಶಾರ್ಟ್ಸಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ಲಾಂಗ್ ವಿಡಿಯೋ ಫುಲ್ ಡೀಟೇಲ್ಸ್ ಕೊಡಿ ಅಂತ. ಸೊ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಜೊತೆ ಈ ಮುನ್ನಾರ್ ಮತ್ತು ವರ್ಕಲಾ ಎರಡು ಟ್ರಿಪ್ನೂ ನನ್ನ ಜೊತೆ ನೀವು ಟ್ರಾವೆಲ್ ಮಾಡೋ ಥರ ನಾನು ಡೀಟೇಲ್ಸ್ ಕೊಡ್ತೀನಿ. ಇಬ್ರು ನ್ಯೂ ಮ್ಯಾರಿಡ್ ಕಪಲ್ ಆಗಿರೋದ್ರಿಂದ ನೈಟ್ ಟ್ರಾವೆಲ್ ಬೇಡ, ಮಾರ್ನಿಂಗ್ ಟ್ರಾವೆಲ್ ಮಾಡೋಣ ಅಂತಾನೆ ಹೇಳಿದ್ರು. ಫ್ಯಾಮಿಲೀಸು ಅಷ್ಟೇ ನೈಟ್ ಟ್ರಾವೆಲ್ ಮಾಡೋದು ಬೇಡ ಅಂತ ಹೇಳಿದ್ಕೆ ಓಕೆ, ನಾವು ಮಾರ್ನಿಂಗ್ ಟ್ರಾವೆಲ್ ಯಾವತ್ತೂ ಮಾಡಿಲ್ಲ, ಓಕೆ ಮಾಡೋಣ, ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಆ ಟ್ರಾವೆಲ್ನ ಚಾಯ್ಸ್ ಮಾಡಿದ್ರಿ. ಇದೇನು ಫ್ರೆಂಡ್ಸ್ ಟ್ರಿಪ್ಪು ಇಲ್ಲ ಹನಿಮೂನ್ ಟ್ರಿಪ್ಪು ಅಂತ ನನಗೆ ಕನ್ಫ್ಯೂಸ್ಡ್ ಆಗಿತ್ತು. ಅಷ್ಟು ಕಂಫರ್ಟಬಲ್ ಟ್ರಾವೆಲ್ ಅಂತಾನೆ ಹೇಳ್ಬೋದು. ಮಾರ್ನಿಂಗ್ ಟ್ರಾವೆಲ್ ಚೂಸ್ ಮಾಡಿರೋದ್ರಿಂದ ಯಾವುದೇ ಒಂದು ಟ್ರಾಫಿಕ್ ಇಲ್ಲ. ಸೊ ಆರಾಮಾಗಿ ಸಾಂಗ್ ಕೇಳ್ಕೊಂಡು ಆ ಒಂದು ಜಾಲಿ ರೈಡಲ್ಲಿ ಹೋಗೋದೇ ಒಂದು ಬೇರೆ ಮಜಾ. ಸೊ ಹೋಗ್ತಾನೆ ನಾವು ಸ್ಟಾರ್ಟಿಂಗ್ ಅಲ್ಲೇ ಒಂದು ಟೀ ಕುಡಿದ್ವಿ. ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ 4 ಆಗಿತ್ತು ಅಲ್ವಾ. ಸೊ ಅದಾದ್ಮೇಲೆ ಒಂದು 8:30 ಹಾಗೆ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಸೊ ಟ್ರಾವೆಲ್ ಟೈಮಲ್ಲಿ ಲೈಟ್ ಆಗಿರಲಿ ಅಂತ ಇಡ್ಲಿ ದೋಸೆನೇ ತಗೊಂಡ್ವಿ. ಆಮೇಲೆ ಟೀ ಕುಡ್ದು ನಾವು ಮತ್ತೆ ನಮ್ಮ ಜರ್ನಿ ಸ್ಟ್ರೈಟಾಗಿ ಸ್ಟಾರ್ಟ್ ಮಾಡಿದ್ದೆ ಮುನ್ನಾರ್ಗೆ ಹೋಗ್ಬಿಡೋಣ ಅಂತ. ಬೇರೆ ಒಂದು ಡೇಸಲ್ಲೆಲ್ಲ ಅದನ್ನ ತಿನ್ನಲ್ಲ, ಚಕ್ಲಿ ತಿನ್ನಲ್ಲ, ನಿಪ್ಪೋಟ್ ತಿನ್ನಲ್ಲ, ಇದು ಆಯಿಲ್ ಇರುತ್ತೆ, ಇದು ಶುಗರ್ ಇರುತ್ತೆ ಅಂತ ಅವಾಯ್ಡ್ ಮಾಡ್ಕೊಂಡು ಬಂದ್ಬಿಡ್ತೀವಿ. ಬಟ್ ಟ್ರಾವೆಲ್ ಟೈಮಲ್ಲಂತೂ ಓಕೆ ಇವತ್ತೊಂದು ದಿವಸ ಅಲ್ವಾ ಎಲ್ಲಾನು ತಿನ್ಬಿಡೋಣ ಅಂತ ಎಲ್ಲ ನ್ಯೂ ಬೇಕ್ರಿ ಕಾಣಿಸುತ್ತೋ, ಎಲ್ಲೆಲ್ಲ ನ್ಯೂ ಥರ ವೆರೈಟೀಸ್ ಫುಡ್ ಏನಾದರೂ ಇಟ್ಟಿರ್ತಾರೋ ಎಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿಬಿಡ್ತೀವಿ. ಅವತ್ತಂತೂ ಹೋಗ್ತಾ ಅಷ್ಟು ಸ್ನ್ಯಾಕ್ಸ್ ತಿನ್ಕೊಂಡು ಹೋಗಿದ್ವಿ, ಊಟಕ್ಕಿಂತ ಜಾಸ್ತಿ ಸ್ನ್ಯಾಕ್ಸೇ ತಿಂದಿದ್ದೀವಿ ಅಂತ ಅನ್ಕೊಳ್ಳಿ. ಸೊ ನಾವು ಮುನ್ನಾರ್ ಹೋಗಿ ರೀಚ್ ಆಗಿದ್ದು ಒಂದು 5 o'clock ಆಗಿರುತ್ತೆ ಅನ್ಕೊಳ್ಳಿ. ಸೊ ಮುನ್ನಾರಿಂದ ನಾವು ಬುಕ್ ಮಾಡಿರೋಂಥ ರೂಮ್ಗೆ ಹೋಗೋಕ್ಕೆ ಆಲ್ಮೋಸ್ಟ್ ಒಂದು 2.5 hour ಆಗಿತ್ತು ಅಂತ ಅನ್ಕೊಂತೀವಿ. ನಾವು ಬೇಗನೆ ರೀಚ್ ಆಗ್ಬೋದಿತ್ತು, ಬಟ್ ಮುನ್ನಾರ್ ಬೆಟ್ಟ ಹತ್ತಬೇಕಲ್ವಾ. ಸೊ ಅಲ್ಲಿ ಸಿಂಗಲ್ ರೋಡ್ ಆಗಿರೋದ್ರಿಂದ ಎಷ್ಟು ರ್ಯಾಶಾಗಿ ಗಾಡಿಗಳು ಬರುತ್ತೆ ಅಂತ ಹೇಳಿದ್ರೆ, ಸೊ ನಿಧಾನಕ್ಕೆ ಹುಷಾರಾಗಿ ನೋಡ್ಕೊಂಡು ಹೋಗೋ ಅಷ್ಟೊತ್ತಲ್ಲಿ ಒಂದು 8:30-9 ಹಾಗೆ ಡಿನ್ನರ್ ಟೈಮ್ಗೆ ಹೋಗಿ ರೀಚ್ ಆದ್ವಿ. ನಾವು ಅನ್ಕೊಂಡ್ವಿ ಆ ಡೇ ಏನು ಪ್ಲಾನ್ ಮಾಡಿರಲಿಲ್ಲ ಎಲ್ಲೂ ಹೋಗೋದು ಅಂತ. ಜಸ್ಟ್ ನಾವು ಟ್ರಾವೆಲ್ಗೆನೆ 2 day ಅಂತ ಇಟ್ಕೊಂಡಿದ್ವಿ, ಒಂದು ಔಟ್ ಆ ಥರ. ಸೊ ನಾವು ಒಂದು ಪ್ಯಾಕೇಜ್ ಥರ ಮಾಡ್ಕೊಂಡಿದ್ದು. ಸೊ ನಾವು ಹೇಗಿದ್ರು ನೈಟ್ ಡಿನ್ನರ್ಗೆ ರೀಚ್ ಆಗ್ತೀವಲ್ವಾ. ಸೊ ನಾವು ಫೈರ್ ಕ್ಯಾಂಪ್ ಮತ್ತು ಡಿನ್ನರ್ ಮತ್ತು ಮಾರ್ನಿಂಗ್ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಮತ್ತು ಮಾರ್ನಿಂಗ್ ಹಿಲ್ಸ್ ಸನ್ರೈಸ್, ಕೊಲ್ಕಮಂಡಲ ಸನ್ರೈಸ್ ಅಂತ ಅಂದ್ಕೊಂಡಿದ್ವಿ. ತುಂಬ ಪ್ಯಾಕೇಜಸ್ ಇರುತ್ತೆ. ಸೊ ಅದರಲ್ಲಿ ನಿಮ್ಮ ಪ್ಲೇಸಸ್ ಯಾವ್ದು ಬೇಕು ಅಂತ ಚಾಯ್ಸ್ ಮಾಡ್ಕೊಂಡು ಹ್ಯಾಡ್ ಟು ಕಾರ್ಟ್ ಮಾಡ್ಕೊಳ್ಬೇಕು. ಡಿಫ್ರೆಂಟ್ ಪ್ರೈಸಸ್ ಲಿಸ್ಟ್ ಇರುತ್ತೆ. ನಿಮ್ಗೆ ಯಾವುದು ಕಂಫರ್ಟಬಲ್ ಅನ್ಸುತ್ತೋ ಅದನ್ನು ನೀವು ಚೂಸ್ ಮಾಡ್ಕೊಳ್ಬೋದು. ಮಾರ್ನಿಂಗ್ ಒಂದು 5 o'clockಗೆ ಸನ್ರೈಸ್ ನೋಡೋಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರ. ಸೊ ಅಲ್ಲಿ ಯಾವುದೇ ಒಂದು ಓನ್ ವೆಹಿಕಲ್ ಹಲೋ ಇಲ್ಲ, ಬಿಕಾಸ್ ಅಲ್ಲಿ ಜೀಪ್ ಅಷ್ಟೇ ಟ್ರಾವೆಲ್ ಮಾಡಬೇಕು. ಆ ಥರ ಇರುತ್ತೆ ಅಲ್ಲಿ ರೋಡು. ನೀವು ಈ ಕೂರ್ಗ್ ಕಡೆ ಎಲ್ಲ ಹೇಗಿರುತ್ತಲ್ವಾ ಹಾಗೆ ಇರುತ್ತೆ ಸೇಮು. ಆ ಒಂದು ಜೀಪಲ್ಲಿ ಹೋಗಬೇಕಾದ್ರೆ ಒಂದು ಜೀಪಲ್ಲಿ ಹಿಂದ್ಗಡೆ 4 members ಕುತ್ಕೊಂಡಿದ್ವಿ. ನಾವು 4 members ಕುತ್ಕೊಂಡಿದ್ವಿ. ನಾನು ಅಕ್ಷಯ ಏನೋ ಸೆಂಟ್ರಲ್ ಕುತ್ಕೊಂಡ್ಬಿಟ್ಟಿದ್ವಿ. ಆ ಕಡೆ ಪಾಪ ರಮೇಶ್ ವಿಘ್ನೇಶ್ ಇಬ್ರು ಹೊಡ್ಕೊತಾ ಇದ್ರು. ಆ ಒಂದು ಫೋರ್ಸ್ಗೆ, ಗಾಡಿ ಹೋಗೋ ಫೋರ್ಸ್ಗೆ ಹಿಂಗೆ ಎಷ್ಟು ಶೇಕ್ ಆಗುತ್ತೆ ಅಂತ ಹೇಳಿದ್ರೆ ಒಂಥರ ನಮಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನಾನು ಲಿಟ್ರಲಿ ತುಂಬ ಕಡೆ ಸನ್ರೈಸಸ್ ನೋಡಿದ್ದೀನಿ, ಓಕೆನಾ. ಈ ಒಂದು ಸನ್ರೈಸ್ ನನಗೆ ತುಂಬಾ ಸ್ಪೆಷಲ್ ಅಂತ ಫೀಲ್ ಆಯಿತು. ಯಾಕಂದರೆ ಅಷ್ಟು ದೂರ ಆ ಒಂದು ಜೀಪ್ ರೈಡ್ ಅಂತೂ ಸಕ್ಕತ್ತಾಗಿತ್ತು. ಹೋಗಿ ಅಲ್ಲಿ ಮೇಲೆ ಹೋಗಿ ಒಂದು ಟೀ ಕುಡಿದ್ವಿ. ಅದಾಗಿದ ತಕ್ಷಣ ಎಲ್ಲರೂ ಏನು ಮಾಡಿದ್ದಾರೆ, ಅಷ್ಟು ಜನ ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು ಅಲ್ಲಿ ಇರ್ತಾರೆ ಅಂತ. ಬೇರೆಯವರೆಲ್ಲ ಏನು ಮಾಡಿದ್ದಾರೆ, ಒಂದು ಸ್ಪೀಕರ್ ಬಾಕ್ಸೇ ತೊಗೊಬಂದ್ಬಿಟ್ಟಿದ್ರು, ಇನ್ನೂ ಟೈಮ್ ಇದೆ, ಸೊ ಸನ್ರೈಸ್ ಆಗೋವರೆಗೂ ಮ್ಯೂಸಿಕ್ ಕೇಳೋಣ ಅಂತ. ಆ ಮ್ಯೂಸಿಕ್ಕು, ಆ ಸನ್ರೈಸು, ಆ ಒಂದು ಮೆಮೊರಿನ ನನ್ನ ಕೈಲಿ ಮರೆಯೋಕ್ಕೆ ಆಗ್ತಿಲ್ಲ. ಆ ಸನ್ರೈಸ್ ಆಗೋದು ನನ್ನ ಎಷ್ಟು ಹತ್ತಿರದಿಂದ ನೋಡೋ ಥರ ಫೀಲ್ ಆಗ್ತಿದೆ ಅಂದರೆ ಒಂಥರ ಮಸ್ಮರೈಸಿಂಗ್ ಫೀಲ್ ಅಂತಲೇ ಹೇಳ್ಬೋದು. ಸನ್ರೈಸ್ ಆಗೋಕ್ಕಿಂತ ಮುಂಚೆ ಎಲ್ಲರೂ ಎಷ್ಟು ಜೋರಾಗಿ ಮ್ಯೂಸಿಕ್ ಹಾಕಿ ಎಷ್ಟು ಜೋರಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಬಟ್ ಯಾವಾಗ ಸನ್ರೈಸ್ ಆಗ್ತಾ ಇತ್ತಲ್ಲ, ಆಲ್ಮೋಸ್ಟ್ ಇನ್ನೇನು ಸನ್ರೈಸ್ ಆಗಿರಬೇಕಾದ್ರೆ ಎಲ್ಲರೂ ಪಿನ್ ಡ್ರಾಪ್ ಸೈಲೆಂಟ್ ಇದ್ರು. ಆ ಒಂದು ಸನ್ರೈಸ್ ಆಗೋದನ್ನ ಎಲ್ಲರೂ ಕಣ್ ತುಂಬಿಸ್ಕೊತಾ ಇದ್ರು.
ಮಾರ್ನಿಂಗ್ ನಾವು ಹೋಗಬೇಕಾದ್ರೆ ಒಂದು 5 o'clock ಆಗಿರುತ್ತೆ ಅಂದ್ಕೊಳ್ಳಿ. ಸನ್ರೈಸ್ ನಾರ್ಮಲ್ 6:20 6:30ಗೆಲ್ಲ ಆಗಿತ್ತು. ಅದು ಮುಗಿದ ಮೇಲೆ ನಮ್ಮದು ನಾರ್ಮಲ್ ಕೆಳಗಡೆ ಬರಬೇಕಿತ್ತು. ಕೆಳಗಡೆ ಬರಬೇಕಾದ್ರೆ ನಮಗೆ ಆ್ಯಕ್ಚುಯಲ್ ವ್ಯೂ ಕಾಣಿಸಿದ್ದು ಯಾವ ಥರ ಇತ್ತು ಅಂತ ಹೇಳಿದ್ರೆ, ಎಲ್ಲ ಟೀ ಪ್ಲ್ಯಾಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಏನೋ ಜೋಡಿಸಿರೋ ಥರ ಫೀಲ್ ಇತ್ತು. ಬಟ್ ತುಂಬಾ ಚೆನ್ನಾಗಿತ್ತು. ಮುನ್ನಾರ್ ಮಧ್ಯೆ ಬರಬೇಕಾದ್ರೆ ನಾವು ಜಿಪ್ಲೈನು ಸಹ ನೋಡಿದ್ವಿ, ಬಟ್ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ನಾವು ಆಲ್ರೆಡಿ ಹೋಗಿದ್ದೀವಿ, ಮತ್ತೆ ಇನ್ನೊಂದ್ಸತಿ ಹೋಗ್ಬೇಕಂತೇನು ಅನಿಸಿಲ್ಲ ನನಗೆ. ಸೊ ಅದಕ್ಕೆ ನಾನು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಅದಾದಮೇಲೆ ಮತ್ತೆ ನಾನು ರೂಮಿಗೆ ಬಂದು ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತು, ಅದನ್ನು ಮುಗಿಸ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ, ಏನಾದರೂ ಚಿಪ್ಸ್ ಏನಾದರೂ ಸಿಗುತ್ತಾ. ಮತ್ತು ಕೆಳಗಡೆ ಹೋಗಬೇಕಾದ್ರೆ ವಾಟರ್ ಫ್ಲೋ ಒಂದು ನೋಡಿದ್ವಿ, ಅಲ್ಲಿ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮತ್ತೆ ನಾವು ಬೇಗ ಚೆಕ್ಔಟ್ ಆಗಿಬಿಟ್ವಿ. ಒಂದು ಮುನ್ನಾರಲ್ಲಿ ಅಷ್ಟೇ ನೋಡಿದ್ದು ಏನಂದರೆ ಸನ್ರೈಸ್ ಅಷ್ಟೇ, ಯಾಕಂದರೆ ನಾವು ವರ್ಕಲಾಗಿ ಬೇರೆ ಹೋಗಬೇಕು ಅಂಥೇಳಿ ಅಲ್ಲಿಂದ ಚೆಕ್ಔಟ್ ಆದ್ವಿ. ನಾವು ಲಂಚ್ಗೆ ಹೋಟೆಲಲ್ಲೇ ತಿನ್ಕೊಳೋಣ ಅಂತ ಅಂದ್ಕೊಂಡು, ಯಾವುದಾದ್ರೂ ನನಗೆ ಒಳ್ಳೆ ಫುಡ್ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಯಾಕಂದರೆ ನನಗೆ ಆಫೀಸಲ್ಲೆಲ್ಲ ಅಲ್ಲೂ ಕೌಂಟರ್ಸ್ ಇದೆ, ಸೊ ಕೇರಳ ಕೌಂಟರ್ಸ್ ಇದೆ. ಸೊ ಅಲ್ಲೆಲ್ಲ ನನಗೆ ಕೇರಳ ಫುಡ್ ತಿಂದು ನನಗೆ ಅಭ್ಯಾಸ ಇದೆ. ಬಟ್ ರಮೇಶ್ಗೆ ಅಭ್ಯಾಸ ಇಲ್ಲ ಅನ್ನೋದಕ್ಕಿಂತ ಅಲ್ಲಿ ಫುಡ್ ನಾವು ಅಂದ್ಕೊಂಡಿರೋ ಥರ ಏನು ಸಿಕ್ಕಿಲ್ಲ. ಆಮೇಲೆ ಬರಬೇಕಾದ್ರೆ ನಾವು ಮುನ್ನಾರಿಂದ ಬರಬೇಕಾದ್ರೆ ಒಂದು ಹೋಟೆಲ್ ಪ್ರಾಪರ್ ಆಗಿರೋದು ನಮ್ಗೆ ಯಾವುದೂ ಸಿಕ್ಕಿಲ್ಲ. ಸೊ ಆಮೇಲೆ ಯಾವುದೋ ಒಂದು ಸಿಕ್ತು, ಎಂಪೈರ್ ಅಂದ್ಕೊತೀನಿ. ಅಲ್ಲಿ ಚೆನ್ನಾಗೇ ಊಟ ಮಾಡಿ ಅದು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದೆ ವರ್ಕಲಾದಲ್ಲಿ ಆಲ್ಮೋಸ್ಟ್ ಅಲ್ಲೂ ನೈಟ್ ಆಗೋಗಿತ್ತು. ನಾವು ಚೆಕ್-ಇನ್ ಆಗಬೇಕಾದ್ರೆ ನಮ್ಮ 6 o'clock ಅನ್ಕೊತೀನಿ. 6 o'clock ಆಗಿತ್ತು. ಅಲ್ಲಿ ಹೋಗಿ ಆ್ಯಕ್ಚುಲಿ ನಾವು ವರ್ಕಲಾದಲ್ಲಿ ರೆಸಾರ್ಟ್ ಬುಕ್ ಮಾಡಿದ್ದು, ಮುನ್ನಾರಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಸೊ ವರ್ಕಲಾದಲ್ಲಿ ರೆಸಾರ್ಟು ವಿತೌಟ್ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್, ಯಾಕಂದರೆ ನಾವು ಆಲ್ರೆಡಿ ಮುನ್ನಾರಲ್ಲಿ ಬ್ರೇಕ್ಫಾಸ್ಟ್ ಬಗ್ಗೆ ತಿಳ್ಕೊಂಡ್ಬಿಟ್ಟಿದ್ದೀವಿ, ಸೊ ಫುಡ್ ಯಾವ ರೇಂಜಿಗಿರುತ್ತೆ ಅಂತ. ಸೊ ಅದಕ್ಕೆ ನಾವು ಕಾಂಪ್ಲಿಮೆಂಟ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಕೊಂಡ್ಬಿಟ್ವಿ. ನೆಕ್ಸ್ಟ್ 2 days ವರ್ಕಲಾ ಪ್ಲ್ಯಾನ್ ಮಾಡಿದ್ವಿ. ವರ್ಕಲಾ ಅಂದಿದ ತಕ್ಷಣ ನನಗೇನು ಮೈಂಡಲ್ಲಿ ಬರುತ್ತೆ ಅಂದರೆ ಬೀಚೇ ಅಂತ ಅನಿಸುತ್ತೆ. ಓಕೆ, ಒಂದು ಬೀಚ್ ಸ್ಟೋರಿ ಇದೆ, ನಾನು ಆಮೇಲೆ ಹೆಂಡಲ್ಲಿ ಹೇಳ್ತೀನಿ, ಓಕೆನಾ. ಆ ಒಂದು 2 daysಲ್ಲಿ ನಾವೇನೇನು ಕವರ್ ಮಾಡಬೇಕು ಅಂತ ನಮ್ಮ ಹತ್ರ ಆಲ್ರೆಡಿ ಒಂದು ಸ್ವಲ್ಪ ಲಿಸ್ಟ್ ಇತ್ತು. ಅಂದರೆ ವಿಘ್ನೇಶ್ ಎಲ್ಲನೂ ಪ್ರಾಪರಾಗಿ ಅರೇಂಜ್ ಮಾಡಿದ್ದ. ಸೊ ರೆಸಾರ್ಟ್, ರೂಮ್ಸ್, ಮತ್ತು ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗಬೇಕು, ಅದಾದಮೇಲೆ ನೆಕ್ಸ್ಟ್ ಯಾವುದು ಕವರ್ ಮಾಡಬೇಕು ಅಂತೆಲ್ಲ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿದೆ. ಬಟ್ ಸ್ಟಿಲ್ ನಮಗೆ ಟೈಮ್ ಶಾರ್ಟೇಜ್ ಆಗಿ ಒಂದು ಲೈಟ್ ಹೌಸ್ ಮಾತ್ರ ಮಿಸ್ ಮಾಡಿಬಿಟ್ವಿ. ಆ್ಯಕ್ಚುಲಿ ಅದೊಂದು ನಮ್ಮ ಲಿಸ್ಟಲ್ಲಿ ಇತ್ತು ಹೋಗಬೇಕು ಅಂತ. ಆಲ್ ಆಫ್ ಸಡನ್ ಪ್ಲ್ಯಾನ್ ಚೇಂಜ್, ಯಾಕಂದರೆ ನಾವು ಬೀಚಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆ ಲಿಸ್ಟಲ್ಲಿ ಇದನ್ನು ಕ್ಯಾನ್ಸಲ್ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದೆ ಟೆಂಪಲ್ ಅಂದಿದ ತಕ್ಷಣ ನನಗೆ ವಿಘ್ನೇಶ್ ಹೇಳಿದ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂತ. ಅಕ್ಷಯನೂ ಹೇಳಿದ್ದು ಟೆಂಪಲ್ಗೆ ಹೋಗ್ತಿದ್ದೀವಿ ಅಂತ. ಬಟ್ ನನಗೆ ಯಾವ ಟೆಂಪಲ್ ಏನು ಅಂತ ಕೇಳಿಲ್ಲ, ನಾರ್ಮಲ್ ಟೆಂಪಲ್ ಅಂತ ಅಂದ್ಕೊಂಡ್ಬಿಟ್ಟಿದೆ. ಓಕೆ, ಒಂದು ಎತ್ನಿಕ್ ವೇರ್ ತೊಗೊಳೋಣ ಟೆಂಪಲ್ ವೇರ್ಗೆ ಅಂತ ಹೇಳಿದ್ರು. ಸರಿ ಅಂತ ನಾನು ಎತ್ನಿಕ್ ವೇರ್ ಒಂದು ತಗೊಂಡೆ. ನನಗೆ ಅಲ್ಲಿ ಗೊತ್ತಾಗಿದ್ದು ನಾವು ಹೋಗ್ತಾ ಇರೋದು ಪದ್ಮನಾಭಂ ಟೆಂಪಲ್ಗೆ ಅಂತ. ಆ್ಯಕ್ಚುಲಿ ಈ ಒಂದು ಟೆಂಪಲ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಸೇವ್ ಸಹ ಮಾಡ್ಕೊಂಡಿದ್ದೆ, ಇದಕ್ಕೆ ಹೋಗಲೇಬೇಕು ನಾನು ಅಂತ ಹೇಳಿ. ಬಟ್ ಅಲ್ಲಿ ಕೇಳಿದಾಗ ನನಗೊಂಥರ ಏನೋ ಒಂಥರ ಹ್ಯಾಪಿನೆಸ್ಸು. ಅಲ್ಲಿಗೆ ಹೋಗ್ತಾ ಇದ್ದೀವ ನಾವು ಅಂತ ಹೇಳ್ಬಿಟ್ಟು ನಾನು ಅದೇ ಟೆಂಪಲ್ಲ ಅಂತ ಒಂದು 2-3 times ಕನ್ಫರ್ಮ್ ಮಾಡಿಕೊಂಡೆ. ನನಗಂತೂ ಫುಲ್ ಖುಷಿ. ಬಟ್ ಅಲ್ಲಿ ಏನು ಟ್ರ್ಯಾಜಿಡಿ ಅಂದರೆ, ಅಲ್ಲಿ ಸ್ಯಾರೀಸು ಇಲ್ಲ ಲೆಹೆಂಗಾಸ್ ಆ ಥರ ಸ್ಯಾರಿ ಮಾತ್ರ ಅಲೌಡ್ ಇದೆ. ನಮಗೆ ಒಂದು ಎತ್ನಿಕ್ ವೇರ್ ಅಂದ ತಕ್ಷಣ ನಾನು ಚೂಡಿದಾರ್, ತುಂಬ ಸ್ಯಾರೀಸ್ ಎಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ, ನಾನು ಚೂಡಿದಾರ್ ತೊಗೊಂಡೋಗಿದ್ದೆ. ಆಮೇಲೆ ಅಲ್ಲೇ ಒಂದು ಪಂಚೆ ಥರ ಕೊಡ್ತಾರೆ, ನೀವು ನನ್ನ ಶಾರ್ಟ್ಸಲ್ಲಿ ಹೋಗಿ ಚೆಕ್ ಮಾಡಿ, ಓಕೆನಾ. ಅದನ್ನು ತೊಗೊಂಡು ನಾವು ದರ್ಶನ ಬಗ್ಗೆ ಹೇಳೋಕ್ಕೆ ನನಗೆ ಯಾವುದೇ ರೀತಿ ವರ್ಡ್ಸೇ ಇಲ್ಲ. ಯಾಕಂದರೆ ನೀವು ಆ ಫೀಲ್ ಮಾಡಿದ್ರೇ ನಿಮ್ಗೆ ಗೊತ್ತಾಗೋದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ. ಬಟ್ ಪ್ರಸಾದ ಮಾತ್ರ ಆಸಮ್ ಇತ್ತು. ಪೊಂಗಲ್ ಕೊಟ್ಟಿದ್ರು ಅನ್ಸುತ್ತೆ. ಇನ್ನೊಂದು ಸರಿ ಹಾಕಿಸ್ಕೊಳ್ಬೇಕು ಅಂತ ಮನಸ್ಸು, ಬಟ್ ಬೇಡ ಅಂತ ಇನ್ನೊಂದು ಮನಸ್ಸು. ಅದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ದು ಜಟಾಯು. ಅಲ್ಲಿ ನಾವು ಕೇಬಲ್ ಕಾರಲ್ಲೇ ಟ್ರಾವೆಲ್ ಮಾಡಬೇಕಿತ್ತು. ಆಕ್ಚುಲಿ ನಾವು ಇಲ್ಲ ಅಂದ್ರೆ ವೆಹಿಕಲ್ ಅಲ್ಲೇ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಬಟ್ ವೆಹಿಕಲ್ ಅಲ್ಲಿ ಎಂಟ್ರೆನ್ಸ್ ತನಕ ಅದಾದ್ಮೇಲೆ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದು. ಬಟ್ ಅಲ್ಲಿ ಇವಾಗ ವಾಕ್ ಅಲ್ಲ, ಕೇಬಲ್ ಕಾರಲ್ಲೇ ಹೋಗ್ಬೇಕು. ಸೊ ಕೇಬಲ್ ಕಾರಲ್ಲಿ ಒಂದು ಪರ್ಸನ್ಗೆ ಅಪ್ರಾಕ್ಸ್ 3600 or 3100 ಮೇ ಬಿ ಒನ್ ಪರ್ಸನ್ಗೆ ಅಷ್ಟಿತ್ತು. ಸೊ ಅಲ್ಲಿಂದ ಒಂದು 2.5 kilometers ಅಷ್ಟು ದೂರ ಕೇಬಲ್ ಕಾರಲ್ಲಿ ತಗೊಂಡು ಹೋಗ್ತಾರೆ. ಅಲ್ಲಿ ಕೇಬಲ್ ಕಾರಲ್ಲಿ ಫುಲ್ ಒಂಥರ ಚೆನ್ನಾಗಿತ್ತು. ಹೋಗ್ಬೇಕಾದ್ರೆ ನನಗೆ ಅಷ್ಟು ಫೀಲ್ ಅನಿಸಿಲ್ಲ, ಬರಬೇಕಾದ್ರೆ ಅಂತೂ ಸಖತ್. ಅದು ಡೌನ್ ಇರ್ಬೇಕಾದ್ರೆ ಒಂಥರ ಫೀಲ್ ಆಯ್ತಿತ್ತು. ಅದಾದ್ರೆ ಇವ್ರು ಬೇರೆ ಅಕ್ಷಯ ವಿಘ್ನೇಶ್ ಇವಾಗ ಏನಾದ್ರು ಕೇಬಲ್ ಕಾರ್ ಬಿದ್ದೋದ್ರೆ ಹೇಗಿರುತ್ತೆ, ಕೇಬಲ್ ಕಾರ್ ಆಕ್ಸಿಡೆಂಟ್ ಆಗೋದ್ರೆ ಹೇಗಿರುತ್ತೆ, ಇನ್ ಕೇಸ್ ಕೇಬಲ್ ಕಾರ್ ವರ್ಕ್ ಆಗಿಲ್ಲ ಅಂದ್ರೆ ಹೇಗಿರುತ್ತೆ, ಈ ತರ ಫುಲ್ ನೆಗೆಟಿವ್ ಹಾಗೆ ಮಾತಾಡ್ಕೊಂಡು ಬರ್ತಿದ್ವಿ. ಒಂದು ಫನ್ ಆಗಿ ಮಾತಾಡ್ತಿದ್ವಿ ಅಷ್ಟೇನೆ. ಜಟಾಯು ಎಂಟರ್ ಆಗಬೇಕಾದ್ರೆ ಯಾವ ರೇಂಜಿಗೆ ಬಿಸಿಲಿತ್ತು ಅಂತ ಹೇಳಿದ್ರೆ, ಯಪ್ಪ
ಯಪ್ಪ ಏನು ಬೇಡ ಮತ್ತೆ ಹೋಗ್ಬೇಡ ನಾವು ವಾಪಸ್ ಕೆಳಗಡೆ ಅನ್ನೋ ರೇಂಜಿಗೆ ಬಿಸ್ತಿತ್ತು. ಅದೇ ನೆಕ್ಸ್ಟ್ ಒಂದು 5 ಮಿನಿಟ್ಸು ಆಗಿಲ್ಲ ಹಂಗೆ ಹೇಳಿ ಅಷ್ಟು ಬೇಗ ಯಾವ ರೇಂಜಿಗೆ ಮಳೆ ಬಂತು ಅಂದರೆ ಕಾನ್ ಪ್ರಿಡಿಕ್ಟ್ ವೆದರ್ ಆಲ್ಸೋ, ಆ ರೇಂಜಿಗೆ ಮಳೆನೂ ಬಂತು. ಸೊ ಕೇಬಲ್ ಕಾರ್ ಜಟಾಯಿನೂ ಒಂದು ರೌಂಡ್ ಫುಲ್ಲು ಸುತ್ತಾಕೊಂಡು ಬಂದು ಅಲ್ಲೊಂದು ಬ್ರಿಡ್ಜ್ ನೋಡಿದೆ. ಅದು ನನಗೆ ಒಂಥರ ವೈನಾಡ್ ಗ್ಲಾಸ್ ಬ್ರಿಡ್ಜ್ ಥರನೇ ಫೀಲ್ ಕೊಡ್ತು. ಅದಾದಮೇಲೆ ನೀವು ಏನಾದರೂ ಜಟಾಯು ವಿಸಿಟ್ ಮಾಡಿದ್ರೆ ಕಂಪಲ್ಸರಿ ಅಲ್ಲಿ ಲೆಮನ್ ಜ್ಯೂಸ್ನ ಕುಡೀರಿ, ಓಕೆನಾ. ಆ ಫ್ಲೇವರ್ ಹಾಕಿ ಮಾಡಿರ್ತಾರೆ ಅಂತ ನನಗೆ ಫೀಲ್ ಆಯಿತು. ನಾರ್ಮಲ್ ನಮ್ಮ ಮನೇಲೆಲ್ಲ ಆ ಥರ ಮಾಡಿದ್ರೆ ಆ ಥರ ಒಂದು ಟೇಸ್ಟ್ ಬರಲ್ಲ ಅನ್ಕೊತೀನಿ. ಅದಂತೂ ತುಂಬ ಚೆನ್ನಾಗಿತ್ತು. 2 ಗ್ಲಾಸ್ ಕೊಟ್ರೇನೂ ಕುಡಿಬೋದಿತ್ತು, ಅಷ್ಟು ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ಜಟಾಯುನೇ ನಾವು ತುಂಬ ಹರಿಬರಿಯಾಗೆ ಮುಗಿಸ್ಕೊಂಡು ಬಂದಿದ್ದು, ಯಾಕಂದರೆ ನಾವು ನೆಕ್ಸ್ಟ್ ಹೋಗಬೇಕಾಗಿದ್ದು ವರ್ಕಲಾ ಬೀಚ್ಗೆ. ಸೊ ಬೀಚಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಾವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗನೆ ರೆಸಾರ್ಟ್ಗೆ ರೀಚ್ ಆಗಿಬಿಟ್ವಿ. ಆಚೆ ಊಟ ಮಾಡ್ಕೊಂಡು ಬೇರೆ ಬಂದಿದ್ವಿ, ಬಟ್ ಸ್ಟಿಲ್ ಆ ಬಿಸಿಲಿಗೆ ತುಂಬ ಹೊಟ್ಟೆ ಹಸಿತಾಯಿತ್ತು. ಸೊ ನಮ್ಮ ರೆಸಾರ್ಟ್ ಮುಂದ್ಗಡೆನೇ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿ ಮೋಮೋಸ್ ಟ್ರೈ ಮಾಡಿದ್ವಿ, ಓಕೆನಾ. 8 ಪೀಸ್ ಆರ್ 6 ಪೀಸ್ಗೆ 350 300 ಕೊಟ್ವಿ. ಸಕ್ಕತ್ತಾಗಿತ್ತು ವೆಜ್ ಮೋಮೋಸು. ನೀವೇನಾದರೂ ವರ್ಕಲಾ ಬೀಚ್ ಹತ್ರ ಇದ್ದರೆ ಒಂದ್ಸರಿ ಅಲ್ಲಿ ಟ್ರೈ ಮಾಡಿ. ನನ್ನ ರೆಸ್ಟೋರೆಂಟು ನನಗೇನಾದರೂ ನೆನಪಾದರೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ನಾವು ಸ್ಟೇ ಮಾಡಿರೋಂತಹ ರೆಸಾರ್ಟು ಮತ್ತು ವರ್ಕಲಾ ಬೀಚ್ನು ಒಂದು 200 ಮೀಟರ್ಸ್ ಅಷ್ಟೇ ವಾಕಬಲ್ ಡಿಸ್ಟೆನ್ಸ್ ಇದೆ. ಸೊ ನಮಗೆ ವ್ಯೂ ಏನು ಅಷ್ಟು ಕಾಣಿಸಿಲ್ಲ, ಬಟ್ ಆ ವೇವ್ ಸೌಂಡ್ ಅಂತೂ ರೂಮಲ್ಲಿ ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು. ನಾನು ಏನಾದರೂ ಕೆಳಗಡೆಯಿಂದ ಬೀಚ್ನ ನೋಡಿದರೆ ಒಂದು ಪಕ್ಷ ತುಂಬ ದೂರ ಹೋಗಿ ಆಟಾಡ್ತಿದ್ನೇನೋ, ಬಟ್ ನಾನು ಬೀಚ್ಗೆ ಎಂಟ್ರ್ ಆಗಬೇಕಾದ್ರೆ ಫುಲ್ ಟಾಪ್ ಆ ಕಡೆ ಬ್ಯಾಕ್ ರೋಡಿಂದ ಫುಲ್ ಟಾಪಿಂದ ಬಂದೆ. ಸೊ ಆ ಒಂದು ಬೀಚ್ ವ್ಯೂನ ನೋಡಿ ಇಷ್ಟು ಹಾಲ ಇದೆಯಾ, ಎಷ್ಟು ಹಾಲ ಇದೆ, ಒಳಗಡೆ ಏನೇನೆಲ್ಲ ಇರುತ್ತೆ ಅಂತ ಒಂದು ಭಯ ಸ್ಟಾರ್ಟ್ ಆಗೋಯ್ತು. ಸೊ ನಾನು ಒಳಗಡೆ ತನಕ ಹೋಗೋಷ್ಟು ಧೈರ್ಯ ಅಂತೂ ನನಗಿರಲಿಲ್ಲ. ಸೊ ಅಲ್ಲೇ ನಿಂತ್ಕೊಂಡು ಅಲ್ಲೇ ವ್ಯೂನ ಎಂಜಾಯ್ ಮಾಡ್ತಾ ಇದ್ದೆ. ಚೆನ್ನಾಗಿತ್ತು ಟ್ರಿಪ್, ಬೇಗ ಮುಗ್ದೋಯ್ತಲ್ಲ ಅಂತ ಫೀಲ್ ಆಗ್ತಿತ್ತು. ಬೀಚ್ ಮುಗ್ದಿದ ತಕ್ಷಣ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ನಾವು ಚೆಕ್ಔಟ್ ಆಗಬೇಕಿತ್ತು. ಇನ್ನೇನು ಮುಗ್ದೋಯ್ತಲ್ಲ ಅನ್ನೋ ಜಾಸ್ತಿ ಫೀಲ್ ಸ್ಟಾರ್ಟ್ ಆಗೋಯಿತು ನನಗೆ. ಆಲ್ಮೋಸ್ಟ್ ಬೀಚಿಂದನೇ ಸ್ಟಾರ್ಟ್ ಆಗೋಯಿತು. ನೆಕ್ಸ್ಟ್ ಬೀಚ್ ಮುಗಿಸ್ಕೊಂಡು ನಾವು ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಶಾಪಿಂಗ್ ಎಲ್ಲ ಮಾಡಿದ್ವಿ. ಮನೆಯವ್ರಿಗೆಲ್ಲ ಚಿಪ್ಸು ಮತ್ತು ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಬಂದ್ವಿ. ಸೊ ನಾನು ಕೊಕೊನೆಟ್ ಆಯಿಲ್ ಬೇಕು ಅಂತ ತುಂಬ ಸರ್ಚ್ ಮಾಡಿದೆ, ನನಗೆಲ್ಲೂ ಅಲ್ಲಿ ಕೊಕೊನೆಟ್ ಆಯಿಲ್ ಸಿಕ್ಕಿಲ್ಲ. ನಿಮ್ಗೇನಾದರೂ ಎಲ್ಲಾದರೂ ಗೊತ್ತಿದ್ರೆ ಇಲ್ಲಿ ಹೋಗಿದ್ರೆ ನಿಂಗೆ ಸಿಕ್ತಿತ್ತು ಅಂತ ನೀವು ನನಗೆ ಮರಿದಂಗೆ ಕಮೆಂಟ್ ಮಾಡಿ ಆಯಿತಾ. ನೋಡ್ತಾನೆ 4 ಡೇಸ್ ಹೇಗೋಯ್ತು ಅಂತಲೇ ಗೊತ್ತಿಲ್ಲ. ಸೊ ಆ ಡೇ ಡಿನ್ನರ್ನ ನಾವು ಆಚೆನೇ ಮುಗಿಸ್ಕೊಂಡು ಶಾಪಿಂಗ್ ಎಲ್ಲ ಮಾಡಿಕೊಂಡು ಬೇಗನೆ ಬಂದುಬಿಟ್ವಿ. ಒಂದು 8 o'clockಗೆ ನಾವು ಆಲ್ಮೋಸ್ಟ್ ಮಲ್ಕೊಂಡು ಬಿಡಬೇಕು, ಇಲ್ಲ ನೆಕ್ಸ್ಟ್ ಡೇ ನಾವು 4 o'clock ಬಿಟ್ಟರೆ ಮತ್ತು ನಾವು ಇಲ್ಲಿ ಕರೆಕ್ಟಾಗಿ ಬ್ಯಾಂಗ್ಳೂರು ರೀಚ್ ಆಗೋಕ್ಕೆ 5-6 ಆಗ್ಬಿಡುತ್ತೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ. ಆಲ್ಮೋಸ್ಟ್ 6 ಆಗಿತ್ತು, ನಾವು ಅಂದ್ಕೊಂಡಂಗೆ ರೀಚು ಆದ್ವಿ. ಬ್ಯಾಂಗ್ಳೂರು ಬರ್ತಾನೆ ನಮ್ಮೂರು ಬರೋ ಥರ ಒಂದು ಫೀಲ್ ಆಯಿತು, ಬಟ್ ಅಷ್ಟೇ ಬೇಜಾರು ಸಹ ಆಯಿತು. ಇನ್ನೇನು ಮುಗ್ದೋಯ್ತಲ್ಲ ಟ್ರಿಪ್ಪು, ಇನ್ನೇನೋ ಜಾಲಿನೆಸ್ ಇರಲ್ವಲ್ಲ, ಮತ್ತೆ ಯಾವಾಗ ಮೀಟ್ ಆಗ್ತೀವಿ, ಮತ್ತೆ ಯಾವಾಗ ಟ್ರಿಪ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಆಗ್ತಾನೆ ಟ್ರಿಪ್ ಮುಗಿತಾ ಇದೆ, ಬಟ್ ಇನ್ನೊಂದು ಸರಿ ಟ್ರಿಪ್ ಮಾಡೋಣ ಅಂತೇಳ್ಬಿಟ್ಟು ಆವಾಗಲೇ ಸ್ವಲ್ಪ ಪ್ಲ್ಯಾನ್ಸು ಮಾಡಿಕೊಂಡು ಹಾಗೆ ಜಾಲಿ ಟಾಕ್ಸು ಮಾತಾಡಿಕೊಂಡು ಫೈನಲಿ ವಿ ರೀಚ್ಡ್ ಬ್ಯಾಂಗ್ಳೂರ್. ನನ್ನ ಫಸ್ಟ್ ಟ್ರಿಪ್ ವ್ಲಾಗ್ ಹೇಗಿತ್ತು ಅಂತ ಮರಿದಂಗೆ ಕಮೆಂಟ್ ಮಾಡಿ ಆಯಿತಾ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.